ವಾಟ್ ಇಸ್ ದಿಸ್? ಇನ್ನೂ ಫೈಲ್ಸ್ ತರ್ತಾನೆ ಇದ್ದೀರಲ್ಲ? ಸಾರಿ ಮೇಡಮ್, ಇದನ್ನು ಕೂಡ ನೋಡಬೇಕು. ಇಷ್ಟು ಫೈಲ್ಸ್ ಯಾಕೆ? ನಾವು ಕಂಪನಿನ ಏನಾದ್ರೂ ಕ್ಲೋಸ್ ಮಾಡ್ತಿದೀವಾ? ಇಲ್ಲ ಮೇಡಮ್, ರೂಪಾ ಮೇಡಮ್ ಅವರು ಈ ಫೈಲ್ಸ್ನೆಲ್ಲ ನಿಮ್ಮ ಹತ್ರನೇ ಚೆಕ್ ಮಾಡ್ಸೋಕೆ ಹೇಳಿದ್ರು. ವಾಟ್? ಎಲ್ಲ ಫೈಲ್ಸ್ ನಾನೇ ವೆರಿಫೈ ಮಾಡಬೇಕು ಅಂತ ಮಾಮ್ ಹೇಳಿದ್ಲಾ? ಅಂದ್ರೆ ಮೇಡಮ್ ಅವರು ಬ್ಯುಸಿ ಆಗಿದ್ದಾರಲ್ವಾ ಮೇಡಮ್? ಅವಳು ಬ್ಯುಸಿ ಆಗಿದ್ದಾಳೆ ಅಂತನ ನನ್ನ ಬ್ಯುಸಿಯಾಗಿಟ್ಟು ಲಾಕ್ ಮಾಡಬೇಕು ಅಂತನಾ? ಮಾಮ್ ಯಾವಾಗ್ಲೂ ಇಷ್ಟು ಫೈಲ್ಸ್ ಪೆಂಡಿಂಗ್ ಅಲ್ಲಿ ಇಡಲ್ಲ. ಸಡನ್ ಆಗಿ ಇಷ್ಟು ಫೈಲ್ಸ್ ನನ್ನ ಹತ್ರ ಕ್ಲಿಯರ್ ಮಾಡಿಸ್ತಿದ್ದಾಳೆ ಅಂದ್ರೆ ನನ್ನ ಇಲ್ಲಿಟ್ಟು ಅವಳು ಅಲ್ಲಿ ಏನೋ ಮಾಡ್ತಿದ್ದಾಳೆ. ನಾನು ಅವಳನ್ನ ಫಾಲೋ ಮಾಡ್ತಿದ್ದೀನಿ ಅಂತ ಡೌಟ್ ಬಂದು ಹೀಗೆ ಮಾಡ್ತಿದ್ದಾಳ. ಎನಿ ಪ್ರಾಬ್ಲಮ್ ಮೇಡಮ್? ಮೇಡಮ್ ಅವ್ರಿಗೆ ಕಾಲ್ ಮಾಡು ಅಂತೀರಾ? ಇಲ್ಲಿ ಏನ್ ನಡೀತಿದ್ಯೋ ಮಿನಿಟ್ ಬೈ ಮಿನಿಟ್ ಇನ್ಫಾರ್ಮ್ ಮಾಡು ಅಂತ ನಿಮ್ ಮೇಡಮ್ ನಿಮ್ಗೆ ಹೇಳಿದಾರಾ? ಹಾಗೇನಿಲ್ಲ ಮೇಡಮ್. ನನ್ಗೆ ಟಯರ್ಡ್ ಆಗ್ತಿದೆ. 1 hour ರೆಸ್ಟ್ ತಗೊಂಡು ರಿಮೈನಿಂಗ್ ಫೈಲ್ಸ್ ನ ಆಮೇಲೆ ನೋಡ್ತೀನಿ. ಓಕೆ ಮೇಡಮ್, ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಯಾಕೆ? ನಾನು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ ಅಂತನಾ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ಮೇಡಮ್. ಫೈಲ್ಸ್ ನೋಡೋದು ಮುಗ್ದೋದ್ರೆ ಒಂದೇ ಸರಿ ತಗೊಂಡು ಹೋಗ್ಬಿಡೋಣ ಅಂತ. ಓಕೆ, ವೆಯ್ಟ್ ಮಾಡಿ. ಹೇಳಿ ರಾವ್ ಅವ್ರೆ. ಮೇಡಮ್, ನಿತ್ಯ ಮೇಡಮ್ ಅವರು ತುಂಬಾ ಫೈಲ್ಸ್ ನೋಡಿದ್ರು, ಸುಸ್ತಾಗ್ತಾ ಇದೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ ಅಂತ ಈಗಷ್ಟೇ ಮೇಲ್ಗಡೆ ಹೋದ್ರು. ಓಕೆ, ಅವಳು ವಾಪಸ್ ಬಂದ್ಮೇಲೆ ಉಳಿದಿರೋ ಫೈಲ್ಸ್ ಕೂಡ ಕಂಪ್ಲೀಟ್ ಮಾಡಿಸಿ. ಸರಿ ಮೇಡಮ್. ನೋ ಡೌಟ್, ನನ್ಗೆ ಗೊತ್ತಾಗ್ದಾಗೆ ಮಾಮ್ ಏನೋ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲ ಅಂದ್ರೆ ಯಾವಾಗ್ಲೂ ಗಂಗಾ ಗಂಗಾ ಅಂತ ಕನ್ವರ್ಸ್ತಿರೋಳು ಇವಾಗ ನನ್ ಮ್ಯಾರೇಜ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಯಾಕೆ ತೋರಿಸ್ತಿದ್ದಾಳೆ? ತಕ್ಷಣ ಜೈ ಮನೆಗೆ ಹೋಗಿ ಅಲ್ಲಿ ಏನ್ ನಡೀತಿದ್ಯೋ ನೋಡ್ಬೇಕು.